ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ತಂದೆಯ ಆಸ್ತಿಯಲ್ಲಿ ಪಾಲು ಪಡೆಯುವಂತಹ ಮಕ್ಕಳಿಗೆ ಇದೀಗ ಮಹತ್ವದ ತೀರ್ಪೊಂದನ್ನು ಕೋರ್ಟ್ ನೀಡಿದೆ. ಇನ್ಮುಂದೆ ಇಂತಹ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲು ಇರೋದಿಲ್ಲ. ಹಾಗಿದ್ರೆ ಕೋರ್ಟ್ ತೀರ್ಪು ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ತಂದೆ ತಾಯಿಯ ಆಸ್ತಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸಮಾನ ಪಾಲಿದೆ ಎಂಬ ಸಾಮಾನ್ಯ ನಂಬಿಕೆಗೆ ಕೇರಳ ಹೈಕೋರ್ಟ್ ಇದೀಗ ಮಹತ್ವದ ಕಾನೂನನ್ನು ನೀಡಿದೆ. ತನ್ನ 6 ಮಕ್ಕಳಲ್ಲಿ ಒಬ್ಬ ಮಗನನ್ನು ಹೊರತುಪಡಿಸಿ ಉಳಿದ 5 ಮಾತ್ರ ಆಸ್ತಿ ಬರೆದಿದ್ದ ತಾಯಿಯ ನಿರ್ಧಾರವನ್ನು ನ್ಯಾಯಾಲಯ ಸರಿ ಅಂತ ಹೇಳಿದೆ. ತಂದೆಯಿಂದ ಭಾಗಪತ್ರದ ಮೂಲಕ ಬಂದಿದ್ದ 46 ಸೆಂಟ್ ಜಾಗವನ್ನು 1988ರಲ್ಲಿ ತಮ್ಮ ಪತ್ನಿಗೆ ಮಕ್ಕಳ ತಾಯಿಗೆ ದಾನಪತ್ರ ಮೂಲಕ ನೀಡಿದ್ರು. ಆದರೆ ತಂದೆಗೆ ನಿಧನದ ನಂತರ ತಾಯಿಯು ಈ ಆಸ್ತಿಯನ್ನು ಒಬ್ಬ ಮಗನನ್ನ ಬಿಟ್ಟು ಉಳಿದ 5 ಮಕ್ಕಳಿಗೆ ಮಾತ್ರ ವೀಲನ್ನು ಬರೆದಿದ್ರು. ಸೊ ತನಗೆ ಪಾಲು ಸಿಗದಿದ್ದಕ್ಕೆ ಸಿಟ್ಟಾದ ಮಗ, ಇದು ನಮ್ಮ ತಾತನ ಕಾಲದ ಪಿತ್ರಾರ್ಜಿತ ಆಸ್ತಿ, ಇದರಲ್ಲಿ ನನಗೂ ಹಕ್ಕಿದೆ ಅಂತ ಹೇಳಿ ಕೋರ್ಟನ್ನು ಮೆಟ್ಟಿಲಿರ್ತಾರೆ. ಆಸ್ತಿಯು ತಾತನ ಕಾಲದಾಗಿದ್ರು ಅದು ದಾನಪತ್ರದ ಮೂಲಕ ತಾಯಿ ಹೆಸರಿಗೆ ಬಂದ ಕ್ಷಣದಿಂದ ಅದು ಆಕೆಯ ಸ್ವಯಂ ಅರ್ಜಿತ ಅಂದರೆ ಸ್ವಂತ ಆಸ್ತಿಯಾಗುತ್ತೆ. ಒಮ್ಮೆ ಆಸ್ತಿಯು ದಾನ ಅಥವಾ ವೀಲ್ ಮೂಲಕ ಹಸ್ತಾಂತರವಾದರೆ ಅದು ಪಿತ್ರಾರ್ಜಿತ ಸ್ವರೂಪವನ್ನು ಕಳೆದುಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಆಸ್ತಿಯ ಮಾಲೀಕರು ತಮಗೆ ಇಷ್ಟ ಬಂದವರಿಗೆ ಅದನ್ನು ನೀಡಬಹುದು ಅಂತ ಹೇಳಿ ಕೋರ್ಟ್ ಇದೀಗ ತೀರ್ಪನ್ನು ಕೂಡ ನೀಡಿರುವಂಥದ್ದು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.